ಇವತ್ತು ನಂಗ್ಲಿ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ದ್ರೌಪದಮ್ಮನವರ ಕರಗ ಮಹೋತ್ಸವ 55ನೇ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇರೋದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾದಂಥ ವಿಚಾರ. ಇಲ್ಲಿ ಅನೇಕ ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡ್ಕೊಂಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಏನು ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರಿದ್ದಾಗ ಅನೇಕ ಬಾರಿ ಈ ಒಂದು ದೇವಸ್ಥಾನಕ್ಕೆ ಮತ್ತು ಕರಗ ಮಹೋತ್ಸವಕ್ಕೆ ಭೇಟಿ ಕೊಟ್ಟು ಬಹಳಷ್ಟು ನಾವು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಆ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಜ್ಞಾಪಿಸ್ಕೊಳ್ಬೇಕಾಗ್ತದೆ. ಈಗ ಏನು ನಮ್ಮ ನಂಗ್ಲಿಯ ಎಲ್ಲ ಮುಖಂಡರು ನಮ್ಮ ಒಂದು ಇವರನ್ನ ಎಲ್ಲರನ್ನೂ ಕರೆಸಿ ಆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಸಹಕಾರ ಕೊಟ್ಟ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಏನು ಇವತ್ತು ಅಗ್ನಿಗುಂಡವನ್ನು ಪ್ರವೇಶ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಇವೆಲ್ಲ ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಇರ್ತಕ್ಕಂಥ ಒಂದು ಒಳ್ಳೆಯ ಗುಣಗಳು ಮತ್ತು ಇವುಗಳಿಂದ ಮಳೆ ಬೆಳೆ ಎಲ್ಲ ಕೂಡ ಸಕ್ರಮವಾಗಿ ಕಾಲಕ್ಕೆ ಆಗ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕರಗ ಮಹೋತ್ಸವದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏನು ನಮ್ಮ ಯಾವ ಹೇಳಿದೆ ಏನಿವತ್ತು ಪುರಾಣ ಪ್ರಸಿದ್ಧ ಒಂದು ದ್ರೌಪದಮ್ಮನ ಒಂದು ಸನ್ನಿಧಿಯಲ್ಲಿ ಏನು 1971ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಆ ತಾಯಿ ದೇವಸ್ಥಾನ ಆವತ್ತಿಂದ ಕೂಡ ಒಂದು ಕರಗ ಮಹೋತ್ಸವನ ನಂಗ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸುಮಾರು 55 ವರ್ಷಗಳಿಂದ ಇದೊಂದು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೊಂದು ವಿಶೇಷ ಏನಂತ ಹೇಳಿದ್ರೆ, ನಂಗ್ಲಿ ಗ್ರಾಮದಲ್ಲಿ ಒಂದು ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ನಡೆದ್ರು ಕೂಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರಲ್ಲಿ ಭಾಗಿಯಾಗಿ ಆ ತಾಯಿಯ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಕ್ಕಂಥದ್ದು, ಆ ತಾಯಿಯ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವು ಆವತ್ತಿಂದ ಕೂಡ ನೋಡ್ಕೊಂಡು ಬಂದಿರತಕ್ಕಂಥದ್ದೇ. ಇವತ್ತು ನಾನು ಒಂದು ವಿಚಾರವನ್ನ ಹೇಳಲಿಕ್ಕೆ, ಈ ಒಂದು ಕರಗ ಮಹೋತ್ಸವಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡನಹಳ್ಳಿ ನಾಗರಾಜಣ್ಣವರನ್ನ, ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಪ್ರಭಾಕರ್ ಅವರನ್ನ ಮತ್ತು ಇನ್ನೆಲ್ಲ ಇಲ್ಲಿ ಮುಖಂಡರು ಕೂಡ ಇವತ್ತು ಆಹ್ವಾನಿಸಿದ್ರು. ಅವ್ರ ಆಹ್ವಾನ ಮೇರೆಗೆ ಬಂದಿರತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಕ್ಕಂಥ ಒಂದು ವಿಶೇಷ. ಒಂದು ವಿಚಾರವನ್ನು ನಾವು ತಿಳಿಬೇಕಾಗ್ತದೆ. ಮೊದಲಿನ ಕೂಡ ಸುಮಾರು ಬಾರಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಹಿಂದೆ ವರ್ಷ ಕೂಡ ಬಹಳ ಭಕ್ತಿಪೂರ್ವಕವಾಗಿ, ಬಹಳ ಭಕ್ತಿ ಪ್ರಧಾನವಾದಂಥ ಈ ಒಂದು ದೇವಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಈ ಒಂದು ಏನು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಒಂದು ವಿಶೇಷ. ಬಹುಶಃ ನೀವೆಲ್ಲರೂ ಕೂಡ ನೋಡ್ಬೋದು, ಬಹುತೇಕ ಗ್ರಾಮಗಳಲ್ಲಿ ಒಂದು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾರೆ. ಜನರಲ್ಲಿ ಒಂದು ನಂಬಿಕೆ, ಒಂದು ಪ್ರತೀತಿ ಏನಂತ ಹೇಳಿದ್ರೆ, ಆ ತಾಯಿ ಒಂದು ಕರಗ ಮಹೋತ್ಸವ ಆ ಗ್ರಾಮದಲ್ಲಿ ನಡೆದ್ರೆ ಆ ಗ್ರಾಮಕ್ಕೆ ಯಾವುದೇ ತೊಂದರೆ ಇಲ್ದಿರ, ಏನಾದ್ರೂ ಒಂದು ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗ್ತದೆ. ಆ ತಾಯಿ ಒಂದು ಕೃಪಾ ಕಟಾಕ್ಷೆ ಜನರ ಮೇಲೆ ಇರ್ತದೆ ಅಂತಕ್ಕಂಥ ಒಂದು ಭಾವನೆ ಮತ್ತು ಪ್ರತೀತಿ. ಸೊ ಅಂತ ಒಂದು ಪ್ರತೀತಿಯನ್ನು ಇಟ್ಕೊಂಡು ಬಹುತೇಕ ಗ್ರಾಮಗಳಲ್ಲಿ ಆ ತಾಯಿ ಒಂದು ಕರಗ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕೂಡ ಈ ನಂಗ್ಲಿ ಗ್ರಾಮದಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಆ ತಾಯಿ ಸನ್ನಿಧಿಯಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ಈ ನಂಗ್ಲಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆ ತಾಯಿ ಅಷ್ಟೈಶ್ವರ ಆರೋಗ್ಯ ಕೊಟ್ಟು, ಒಳ್ಳೆಯ ಸುಖಭೋಗ್ಯಗಳನ್ನು ಕೊಟ್ಟು, ಜನರನ್ನು ಸದಾ ಹಸನ್ಮುಖರಾಗಿ ನಗ್ನಗ್ತಾ ಇರುವಂತ ಒಂದು ಆಶೀರ್ವಾದವನ್ನು ಮಾಡಿ, ಒಳ್ಳೆ ನಮ್ಮ ರೈತಾಪಿ ವರ್ಗಕ್ಕೆ ಒಳ್ಳೆ ಮಳೆ ಬೆಳೆ ಸಿಗ್ಲಿ, ಒಳ್ಳೆ ರೀತಿಯಲ್ಲಿ ಕೂಡ ಅವರ ಒಂದು ಕೆಲಸ ಕಾರ್ಯಗಳು ಒಂದು ಚೆನ್ನಾಗಾಗ್ಲಿ, ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಒಂದು ತಾಯಿ ಜ್ಞಾನ ಕೊಟ್ಟು ಮತ್ತು ಎಲ್ಲ ತಾಯಂದಿರಿಗೆ ಅಕ್ಕಂದರಿಗೆ ಕೂಡ ತಾಯಿಯ ಒಂದು ಆಶೀರ್ವಾದ ಸಿಗ್ಲಿ ಅಂತ ಕೂಡ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುಬ್ಬು ಮತ್ತು ಅವ್ರ ತಂಡವನ್ನು ನಾವು ವಿಶೇಷವಾಗಿ ಇವತ್ತು ಅಭಿನಂದಿಸ್ತೀವಿ. ಯಾಕಂದ್ರೆ ಈ ನಂಗ್ಲಿ ಗ್ರಾಮಕ್ಕೆ ನಾವೆಲ್ಲರೂ ಕೂಡ ಬಂದು ಆ ತಾಯಿಯ ಒಂದು ದರ್ಶನವನ್ನ ಪಡೆದು, ಆ ತಾಯಿಯ ಒಂದು ಸನ್ನಿಧಿಯಲ್ಲಿ ನಾವು ದರ್ಶನ ಪಡೆದಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ನಂಗ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಸುಬ್ಬು ಮತ್ತು ಅವ್ರ ತಂಡದಿಂದ
ಸೊ ಅವರಿಗೆ ನಾವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ಆ ತಾಯಿಯ ಒಂದು ದರ್ಶನ ಮಾಡಿಸಿದ್ದಕ್ಕಾಗಿ ಅವ್ರಿಗೆ ನಾವು ಅನಂತ ಅನಂತ ನಮನಗಳನ್ನು ಹೇಳಿ ಸರ್ವೇ ಜನ ಸುಖಿನೋ ಭವಂತು ಅಂದಂಗೆ ಎಲ್ಲರನ್ನು ಆ ತಾಯಿ ಚೆನ್ನಾಗಿಟ್ಟಿಲ್ಲ ಅಂತ ಮತ್ತೊಮ್ಮೆ ಮಗದೊಮ್ಮೆ ಆ ತಾಯಿಯಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೆ. ದಿನ ನಮ್ಮ ನಂಗ್ಲಿ ಗ್ರಾಮದಲ್ಲಿ ಧರ್ಮರಾಯ ಸ್ವಾಮಿ 55ನೇ ಕರಗ ಮಹೋತ್ಸವ ಬಹಳ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ನಡೀತದೆ. ಈ ವರ್ಷ ಕೂಡ ಧರ್ಮರಾಯನ ಸ್ವಾಮಿಯ 55ನೇ ಕರಗ ಮಹೋತ್ಸವಕ್ಕೆ ನಮ್ಮ ನಾಯಕರು, ನಮ್ಮ ತಾಲೂಕು JDS ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗರಾಜನ್ನವರು ಮತ್ತು ಖ್ಯಾತ ವಕೀಲರು, ನಮ್ಮ JDS ಪಕ್ಷದ ವಕ್ತಾರರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನವರು ಮತ್ತು ಇಲ್ಲಿ ಏನು ಆಗಮಿಸಿದರೋ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಂಗ್ಲಿ ಗ್ರಾಮಸ್ಥರು, ಎಲ್ಲ ಪ್ರಮುಖ ಮುಖಂಡರು ಎಲ್ಲರೂ ಕೂಡ ನಾವು ಆ ದುರ್ಗಾದೇವಿಯ ದರ್ಶನವನ್ನು ಪಡೆದು ಆ ತಾಯಿಯ ಆಶೀರ್ವಾದವನ್ನು ಪಡೆದಿದ್ದೇವೆ. ನಮ್ಮ ಈ ಭಾಗದ ಜನರಿಗೆ, ರೈತರಿಗೆ ಆ ತಾಯಿಯ ಆಶೀರ್ವಾದ, ಆ ಧರ್ಮರಾಯ ಸ್ವಾಮಿಯ ಆಶೀರ್ವಾದ ಇರಲಿ. ಎಲ್ಲ ರೈತರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಮಳೆ ಅರತಕ್ಕಂಗೆ ಕೂಡ ಬೆಲೆ ಕೂಡ ಸಿಗಲಿ. ಎಲ್ಲರ ರೈತರ ಮುಖದಲ್ಲೂ ಸುಖವನ್ನು ಕೊಡಲಿ ಅಂತ ಹೇಳ್ತಾ, ಮತ್ತು ಏನು ಈ ಸರ್ಕಾರ ಹೊಸ ಮುಖ್ಯಮಂತ್ರಿಯನ್ನ ಮಾಡ್ಲಿಕ್ಕೆ ಹೊರಟಿದೆಯೋ ಆ ಮುಖ್ಯಮಂತ್ರಿ ಕೂಡ ನಮ್ಮ ಬಡ ಜನಪರವಾಗಿರಲಿ, ಆ ಮುಖ್ಯಮಂತ್ರಿ ಕೂಡ ಒಳ್ಳೇದಾಗ್ಲಿ, ನಮ್ಮ ಕರ್ನಾಟಕ ಜನತೆ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮತ್ತು ನಮ್ಮ ಕನ್ನಡದ ತಂಡ RCB ತಂಡ ಇವತ್ತು ನಮ್ಮ GTಯನ್ನ ಗುಜರಾತ್ ಟೈಟನ್ಸ್ ಅನ್ನ ಎದುರ್ಲಿಕ್ಕೆ ಹೋಗ್ತಾ ಇದೆ. RCB ತಂಡ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ತಂಡಕ್ಕೆ ಜಯ ಸಿಗ್ಲಿ ಅಂತ ಹೇಳ್ತಾ, ಏನ್ ನಮ್ಮನ್ನು ಇವತ್ತು ಕರೆಸಿ ನಮ್ಮನ್ನು ಸುಬ್ಬಣ್ಣ ಮತ್ತು ಅವರ ತಂಡದವರಿಗೆ ಎಲ್ಲ ನಂಗ್ಲಿ ಗ್ರಾಮಸ್ಥರಿಗೆ ನಮ್ಮನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಬಯಸಿ ಆ ದೇವರ ದರ್ಶನ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ನಂಗ್ಲಿ ಗ್ರಾಮಸ್ಥರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.